ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ನನ್ನ ಪ್ರೀತಿಯ ವೀಕ್ಷಕರಿಗೆ 2025ನೇ ವರ್ಷದ ಕುಂಭರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ಶುಭ ಇದೆ, ಏನು ಅಶುಭ ಫಲ ಇದೆ. ಈಗ ಆಲ್ರೆಡಿ ನಿಮಗೆ ಜನ್ಮ ಶನಿ 2.5 ವರ್ಷಗಳ ಕಾಲ ನಿಮಗೆ ಅತ್ಯಂತ ದುಃಖಗಳನ್ನ, ಕಷ್ಟಗಳನ್ನು ಕೊಟ್ಟು ಬರ್ತಾ ಇದ್ದಾನೆ. ಹಾಗಾದ್ರೆ ನಮಗೆ ಒಳ್ಳೆಯದು ಯಾವಾಗ ಆಗುತ್ತೆ, ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು. ಇದೇ ಮಾರ್ಚ್ 28ನೇ ತಾರೀಕಿನಿಂದ ನಿಮ್ಮ ರಾಶಿಯನ್ನ ಶನಿ ಬಿಡುಗಡೆಗೊಳ್ತಾನೆ. ಆ ಶನಿ ಬಿಡುಗಡೆಗೊಳ್ಳುವ ಮೂಲಕ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಶನಿ ಪ್ರಥಮವಾಗಿ ನಿಮ್ಮ ಮನೆಗೆ ಬಂದಾಗ ಅನೇಕ ದುಃಖ ಮತ್ತು ದಾರಿದ್ರ್ಯಗಳನ್ನ, ಕಷ್ಟಗಳನ್ನು ಕೊಡ್ತಾನೆ. ಅನಂತರ ಶನಿ ನಿಮ್ಮ ಮನೆಯನ್ನ ಬಿಟ್ಟು ಹೋಗುವಾಗ ಅತ್ಯಂತ ಸುಖಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ನಿಮಗೇನಾದ್ರೂ ಈಗಲೂ ನಿಮಗೆ ಕಷ್ಟಗಳು ಎದುರಾದರೆ ಶಂ ಶನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಂ ಅಂದ್ರೆ ಸುಖವನ್ನು ಕೊಡುವಂಥವನು, ಸುಖನ ಕೊಡು ತಂದೆ ಅಂತ ಆ ಶನಿದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ ಹಾಗೆ. ಮೊದಲನೇದಾಗಿ ಈ ಗ್ರಹಗಳ ಪರಿವರ್ತನೆ ಯಾವ್ಯಾವ ರೀತಿಯಾಗಿದೆ. ಜನ್ಮದಲ್ಲಿ ಶನಿ ಮತ್ತು ಶುಕ್ರ ಸ್ಥಿತರಾಗಿದ್ದಾರೆ. ಕುಟುಂಬ ಭಾವದಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಜೊತೆಗೆ ಚತುರ್ಥ ಭಾವದಲ್ಲಿ ಶುಕ್ರನ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಷಷ್ಠ ಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ. ನೀಚನಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಧನಸ್ಸು ರಾಶಿಯಲ್ಲಿ ರವಿ ಮತ್ತು ಬುಧರು ಸ್ಥಿತರಾಗಿದ್ದಾರೆ. ಹಾಗೆ ಒಟ್ಟಾರೆ ಈ ಗ್ರಹಗಳ ಪರಿವರ್ತನೆಯಿಂದ ಕುಂಭ ರಾಶಿಯವರಿಗೆ ಏನು ಶುಭ ಇದೆ, ಏನು ಅಶುಭ ಫಲ ಇದೆ ಅನ್ನುವಂಥದ್ದು. ಮೊದಲನೇದಾಗಿ ಯಾವ್ಯಾವ ಗ್ರಹಗಳಿಂದ ನಾವು ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಮೊದಲನೇದಾಗಿ ಶನಿಯಿಂದ ಎಚ್ಚರಿಕೆ ವಹಿಸಿಕೊಳ್ಬೇಕು. ಎರಡನೆಯದಾಗಿ ನೀವು ವಿಶೇಷವಾಗಿ ರೋಗ ಸ್ಥಾನದಲ್ಲಿ ಕುಜ ಇದ್ದಾನೆ, ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಅನಂತರವಾಗಿ ರಾಹುವಿನಿಂದನೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಯಾವ ರೀತಿಯಾಗಿ, ಈಗ ಆಲ್ರೆಡಿ ನಿಮಗೆ 7.5 ವರ್ಷ ಶನಿ ನಡೀತಾ ಇದೆ, ಜನ್ಮ ಶನಿ ನಡೀತಾ ಇದೆ. ಶನಿ ಬಿಡುಗಡೆಗೊಳ್ಳುತ್ತಾನೆ. ಅನಂತರವಾಗಿ ರಾಹುವಿನಿಂದ ಏನು ಪರಿಣಾಮ ಬೀರುತ್ತೆ. ಕುಟುಂಬದ ಸ್ಥಾನದಲ್ಲಿ ರಾಹು ಇದ್ದಾನೆ. ರಾಹು ಕುಟುಂಬ ಸ್ಥಾನದಲ್ಲಿ ಇರುವುದರಿಂದ ಅಷ್ಟೊಂದು ಒಳ್ಳೆಯದಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರ ಜಗಳ, ನಿಷ್ಠೂರ, ವೈರತ್ವಗಳನ್ನು ಉಂಟಾಗ್ತದೆ. ಇಲ್ಲಸಲ್ಲದ ಅಪವಾದಗಳು, ಅಪಕೀರ್ತಿಗಳು, ಅಪನಿಂದನೆಗಳು ನಿಮ್ಮ ಮೇಲೆ ಬರುವಂತಹ ಸೂಚನೆ ಇದೆ. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಅನಂತರವಾಗಿ ವಿವಾಹಾಧಿಪತಿಯಾಗಿರ್ತಕ್ಕಂಥವನು ಸಪ್ತಮ ಸ್ಥಾನವನ್ನ ಅಧಿಪತಿಯಾಗಿರ್ತಕ್ಕಂತಹ ರವಿ 15 ದಿವಸಗಳ ಕಾಲ ಲಾಭದಲ್ಲಿರ್ತಾನೆ. ಇನ್ನು 15 ದಿವಸಗಳ ಕಾಲ ನಷ್ಟ ಭಾವಕ್ಕೆ ಬರ್ತಾನೆ ಎನ್ನುವಂಥದ್ದು. ಯಾವ ರೀತಿಯಾಗಿ, ಧನಸ್ಸು ರಾಶಿಯಲ್ಲಿ 15 ದಿವಸಗಳ ಕಾಲ ಈಗ ಆಲ್ರೆಡಿ ಇರ್ತಾರೆ. ಜನವರಿ 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ನಿಮ್ಮ ರಾಶಿಯಿಂದ ಮಕರ ರಾಶಿ 12ನೇ ಭಾವ ಆಗುತ್ತೆ. ಆ ಭಾವದಲ್ಲಿ ಬಂದಾಗ ನಷ್ಟವನ್ನು ಅನುಭವಿಸ್ತೀರಾ ಅನ್ನುವಂಥದ್ದು. 15 ದಿವಸಗಳ ಕಾಲ ಯಾವ ರೀತಿಯಾಗಿ ಲಾಭ ಇರುತ್ತೆ. ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿರುತ್ತೆ. ದೈಹಿಕವಾಗಿಯೂ ಕೂಡ ಸ್ವಲ್ಪ ನೆಮ್ಮದಿಯಾಗಿರ್ತೀರಾ. ಅದೇ ವಿವಾಹಕ್ಕೆ ವಿಳಂಬ ಆಗುವಂಥದ್ದು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಯಾವ ರೀತಿಯಾಗಿ, ಈಗ ಮಗನ ಅಥವಾ ಮಗಳ ವಿಚಾರದಲ್ಲಿ, ಮದುವೆ ಅನ್ನುವಂತಹ ವಿಚಾರದಲ್ಲಿ ವಿಳಂಬ ಆಗುತ್ತೆ. ಅದೇ ರೀತಿಯಾಗಿ ತನ್ನ ಶತ್ರುಗಳ ಕಾಟನು ಕೂಡ ಅಲ್ಲಿ ಹುಟ್ಟಿಕೊಳ್ತಾರೆ ಅನ್ನುವಂಥದ್ದು.
ಯಾಕೆಂದ್ರೆ ಮಕರ ರಾಶಿಗೆ ರವಿ ಪ್ರವೇಶವನ್ನ ಮಾಡಿದಾಗ ವಿಪರೀತವಾಗಿ ಶತ್ರುಗಳ ಕಾಟ ಅಥವಾ ಶತ್ರುಗಳ ಪರಾಜಯವಾಗುತ್ತೆ, ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಹಿನ್ನಡೆ ಆಗುತ್ತೆ, ಅಥವಾ ಕಬ್ಬಿಣ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ, ಅಥವಾ ಸಿಮೆಂಟ್ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ. ಅನೇಕ ರೀತಿಯಾಗಿ ನೀವು ವ್ಯಾಪಾರ ಮಾಡುವುದರಲ್ಲೂ ಕೂಡ ಸ್ವಲ್ಪ ಸಾಧಾರಣವಾಗಿ ಹಿನ್ನಡೆ ಆಗುತ್ತೆ ಎನ್ನುವಂಥದ್ದು. ಇನ್ನ ಷಷ್ಠ ಭಾವದಲ್ಲಿ ಕುಜ ಇದ್ದಾನೆ. ಕುಜ 6ನೇ ಮನೆಯಲ್ಲಿದ್ದಾಗ ಅನೇಕ ರೀತಿಯಾಗಿ ರೋಗ ರುಜಿನಗಳನ್ನ ಹುಟ್ಟು ಹಾಕುವಂಥದ್ದು, ಅಥವಾ ಶೀತ, ನೆಗಡಿ, ಕೆಮ್ಮು, ಜ್ವರ ಈ ತರ ನಿಮಗೆ ಕಾಡುವಂಥದ್ದು ಈ ತಿಂಗಳಲ್ಲಾಗುತ್ತೆ. ಅದರಿಂದ ಆರೋಗ್ಯ ಕಡೆಗೆ ಗಮನವನ್ನು ಕೊಡಿ ಎನ್ನುವಂಥದ್ದು. ಇನ್ನ ಕುಟುಂಬಾಧಿಪತಿಯಾಗಿರ್ತಕ್ಕಂಥವನು, ಲಾಭಾಧಿಪತಿಯಾಗಿರ್ತಕ್ಕಂಥವನು ಗುರು ನಿಮಗೆ ಶತ್ರುವಿನ ಮನೆಯಲ್ಲಿ ಇದ್ದಾನೆ. ಈಗ ಆಲ್ರೆಡಿ ನಿಮಗೆ ಶುಕ್ರನ ಮನೆಯಲ್ಲಿ ಗುರು ಇರುವುದರಿಂದ ಅಲ್ಲಿ ನಿಮಗೆ ಬಲಹೀನನಾಗಿದ್ದಾನೆ. ಗುರು ಬಲಹೀನನ ಆಗಿದ್ದಾಗ ನಿಮಗೆ ಗುರುವಿನ ಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ನೀವೇನೇ ಕೆಲಸಗಳು ಮಾಡಕ್ ಹೋದ್ರೂ ಕೂಡ ಅದು ಯಶಸ್ವಿಗೊಳ್ಳಲ್ಲ. ಏನೇ ಕೆಲಸವನ್ನು ಮಾಡಿದ್ರು ಕೂಡ ಅಲ್ಲಿ ಲಾಭ ಬರಲ್ಲ. ಏನೇ ಕೆಲಸವನ್ನು ಮಾಡಕ್ ಹೋದ್ರೂ ಕೂಡ ಅಲ್ಲಿ ನಷ್ಟವನ್ನು ಅನುಭವಿಸ್ತೀರಾ ಅನ್ನುವಂಥದ್ದು. ಹಾಗೆ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು. ತೀರಾ ಲಾಸ್ ಆಗಲ್ಲ, ಅದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಾಧಾರಣ ಲಾಭವನ್ನು ಗಳಿಸ್ಕೊಳ್ತೀರಾ ಅನ್ನುವಂಥದ್ದು. ಮತ್ತು 5 ಮತ್ತು 8ನೇ ಅಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭದಲ್ಲಿದ್ದಾನೆ. ಈ ತಿಂಗಳಲ್ಲಿ ನಿಮಗೆ ಬುಧನಿಂದ ಲಾಭ ಇದೆ. ಕುಂಭರಾಶಿಯವರು ಬುಧನಿಂದ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ, ಅದರಲ್ಲಿ ಹೆದರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏನೇ ಸಮಸ್ಯೆ ಆದರೂ ಕೂಡ ಬುಧ ನಿಮ್ಮನ್ನ ಕೈ ಹಿಡಿತಾನೆ. ಏಕೆಂದರೆ ಲಾಭದಲ್ಲಿದ್ದಾನೆ, ಚಿಂತೆ ಪಡಬೇಕಾಗಿಲ್ಲ. ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ತುಂಬಾ ಯಶಸ್ವಿಯಾಗಿ ಆಗುತ್ತೆ ಎನ್ನುವಂಥದ್ದು. ಯಾವುದರಲ್ಲಿ? ಒಂದು ಕಡೆ ಶನಿಯಿಂದ ಭಯ ಪಡಿಸ್ತಾ ಇದ್ದಾರೆ ನಮ್ಮ ಗುರುಗಳು, ಇನ್ನೊಂದು ಕಡೆ ಬುಧನಿಂದ ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಇದು? ಆದ್ರೆ ಬುಧ ಲಾಭದಲ್ಲಿರುವುದರಿಂದ ಏನನ್ನ ಲಾಭವನ್ನ ತಂದುಕೊಡ್ತಾನೆ ಎನ್ನುವಂಥದ್ದು ನೋಡಿ. ವ್ಯಾಪಾರದಲ್ಲಿ ಲಾಭವನ್ನ ಸಿಗುವಂತಹ ಕೆಲಸವನ್ನ ಬುಧ ಪ್ರಾಮಾಣಿಕವಾಗಿ ಮಾಡ್ತಾನೆ ಎನ್ನುವಂಥದ್ದು. ಹಾಗೆ ನಿಮ್ಮ ವ್ಯಾಪಾರವನ್ನ ಚುರುಕುಗೊಳಿಸುವಂತಹ ಕೆಲಸವನ್ನ ಮಾಡ್ತಾನೆ. ನಿಮ್ಮ ಬುದ್ಧಿಯನ್ನ ಚುರುಕುಗೊಳಿಸುವಂತಹ ಕೆಲಸವನ್ನ ಬುಧನು ಮಾಡ್ತಾನೆ ಎನ್ನುವಂಥದ್ದು. ಮತ್ತು ಸರಕು ಮತ್ತು ಸಾಗಾಣಿಕೆ ವ್ಯವಹಾರದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸ್ತಾನೆ. ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಈ ತರ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುವುದರಲ್ಲೂ ಕೂಡ ಉತ್ತಮವಾಗಿ ಲಾಭವನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ನಮ್ಮ ವಾಹನ ಚಾಲಕರಿಗೆ ವಿಶೇಷವಾಗಿ ಧನಲಾಭ ಆಗುತ್ತೆ. ಆಟೋ ಓಡಿಸುವಂತವರಾಗಿರ್ಬೋದು, ಅಥವಾ ಕಾರ್ ಓಡಿಸುವಂತವರಾಗಿರ್ಬೋದು, ಅಥವಾ ಲಾರಿಗಳನ್ನು ಓಡಿಸುವಂತವರಾಗಿರ್ಬೋದು, ಅಥವಾ ಬಸ್ ಅನ್ನು ಓಡಿಸುವಂತಹ ಅವರಾಗಿರ್ಬೋದು. ಚಾಲಕ ವೃತ್ತಿಯಲ್ಲಿರುವವರಿಗೆ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ. ಅದೇ ರೀತಿಯಾಗಿ ಕೂಡ ನೀವು ಕುಜನಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಯಾಕೆಂದ್ರೆ ಕುಜ ಷಷ್ಠ ಭಾವದಲ್ಲಿದ್ದಾನೆ, ರೋಗ ಸ್ಥಾನದಲ್ಲಿದ್ದಾನೆ, ಅದು ನೀಚ ಸ್ಥಾನದಲ್ಲಿ ಇರುವುದರಿಂದ ಕುಜನಿಂದನೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ವಾಹನ ಅತಿ ವೇಗವಾಗಿ ಓಡಿಸುವ ರೀತಿಯಾಗಿ ಮಾಡಬಾರ್ದು. ಸಣ್ಣ ಪುಟ್ಟದಾಗಿ ನಿಧಾನವಾಗಿ ಬಹಳ ನಿಮ್ಮ ಜಾಗ್ರತೆಯಿಂದ ನೀವು ವಾಹನವನ್ನು ಓಡಿಸಿಕೊಂಡು ವಾಹನ ಚಾಲಕರು ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶುಕ್ರನಿಂದ ವಿಶೇಷವಾಗಿ ಧನಲಾಭ ಇದೆ. ಯಾವ ರೀತಿಯಾಗಿ? ಶನಿಯ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿ ಶುಕ್ರ ಇರುವುದರಿಂದ ಈ ತಿಂಗಳು ವಿಶೇಷವಾಗಿ 21ನೇ ತಾರೀಕುವರೆಗೂ ಕೂಡ 28ನೇ ತಾರೀಕುವರೆಗೂ ಕೂಡ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ಶುಕ್ರನಿಂದ ಅಂತ. ಯಾವ ರೀತಿ? ಮಹಿಳೆಯರಿಗೆ ವಿಶೇಷವಾಗಿ ಅಲಂಕಾರಿಕ ವಸ್ತುಗಳನ್ನ ಸಿಗುವಂತದ್ದಾಗ್ತದೆ, ಅಥವಾ ವಿದ್ಯಾರ್ಥಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವನ್ನು ಸಿಗುತ್ತೆ ಅನ್ನುವಂಥದ್ದು. ಸರ್ಕಾರಿ ಮಹಿಳೆಯ ಅಧಿಕಾರಿಗಳಿಗೆ ಅಂತವರಿಗೂ ಕೂಡ ಉತ್ತಮ ಸ್ಥಾನಮಾನವನ್ನು ಸಿಗುತ್ತೆ. ಹಾಗೆ ಶನಿಯಿಂದ ನೋಡಿ, ನೀವು ಒಟ್ಟಾರೆಯಾಗಿ 7.5 ಅನುಭವಿಸ್ತಾ ಇದ್ದೀರಾ ಕುಂಭರಾಶಿಯವರು. ಜನ್ಮ ಶನಿ ಬಿಡ್ತಾ ಇದ್ದಾನೆ ಮಾರ್ಚ್ 28ನೇ ತಾರೀಕು.
ನೀವು ಶಂ ಶನಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶಂ ಶನಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಸರ್ವ ಕಷ್ಟಗಳನ್ನ ದೂರ ಮಾಡುವಂತಹ ಶಕ್ತಿ ಆ ಮಂತ್ರಕ್ಕಿದೆ. ತಮ್ಮೆಲ್ಲರಿಗೂ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಲೈಕ್ ಅನ್ನ ಒತ್ತಿ, ಜೊತೆಗೆ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.